ನಮಸ್ಕಾರ. ಇವತ್ತು ನಾವು ಒಂದು ಕೃಷಿ ಪತ್ತೇದಾರಿ ಕಥೆಯನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ಇತ್ತೀಚೆಗೆ ರೈತರ ಹೊಲಗಳಲ್ಲಿ ಎಲ್ಲೆಲ್ಲೂ ಥ್ರಿಪ್ಸ್ ಅನ್ನೋ ಕೀಟದ್ದೇ ಮಾತು ಅಲ್ವಾ? ಇದೊಂದು ದೊಡ್ಡ ತಲೆನೋವಾಗಿ ಕಾಡ್ತಿದೆ. ಆದ್ರೆ ನಾವು ಯೋಚಿಸ್ಬೇಕಾದದ್ದೇನು ಅಂದ್ರೆ, ನಿಜವಾದ ಅಪರಾಧಿ ಯಾರು? ಈ ಥ್ರಿಪ್ಸ್ ಅನ್ನೋ ಕೀಟನ, ಅಥವಾ ಇದ್ರ ಹಿಂದೆ ಬೇರೆ ಯಾವುದಾದ್ರೂ ದೊಡ್ಡ ಕಾರಣ ಅಡಗಿದ್ಯಾ? ಬನ್ನಿ, ಈ ಕೇಸನ್ನ ಆಳ್ವಾಗಿ ತನಿಖೆ ಮಾಡೋಣ. ಸರಿ, ಎಲ್ಲರ ತಲೆಯಲ್ಲಿರೋ ಮೊದಲ ಪ್ರಶ್ನೆನೇ ಇದು. ಈ ಥ್ರಿಪ್ಸ್ ಅನ್ನೋದು ನಮ್ಮ ಕೃಷಿ ಜಗತ್ತಿಗೆ ಬಂದಿರೋ ಹೊಸ ಶತ್ರುನ? ಎಲ್ಲಾದ್ರೂ ಬೇರೆ ದೇಶದಿಂದ ಹಾಡಿ ಬಂದು ನಮ್ಮ ಬೆಳೆಗಳನ್ನ ಹಾಳ್ಮಾಡ್ತಾ ಇದ್ಯಾ? ಇದರ ಉತ್ತರ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಈ ಆರೋಪಿಯ ಹಿನ್ನೆಲೆ ಕೆದಕಿದಾಗ ಒಂದು ಸತ್ಯ ಗೊತ್ತಾಗುತ್ತೆ. ಈ ಥ್ರಿಪ್ಸ್ ಕೀಟ ಹೊರಗಿನಿಂದ ಬಂದಿರೋ ಆಕ್ರಮಣಕಾರಿಯೇ ಅಲ್ಲ. ಸತ್ಯ ಏನಂದ್ರೆ, ಇವು ನೂರಾರು ವರ್ಷಗಳಿಂದ ನಮ್ಮದೇ ಪರಿಸರದಲ್ಲಿ ಇವೆ. ನಮ್ಮ ಸುತ್ತಮುತ್ತಲಿನ ಕಾಡುಗಿಡ ಕಳೆಗಳ ಜೊತೆ ಸಹಜವಾಗಿ ಬದುಕುತ್ತಿದ್ದ ಜೀವಿಗಳಿವು. ಈ ಟೈಮ್ಲೈನ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. 1960ಕ್ಕೂ ಮುಂಚೆ ಥ್ರಿಪ್ಸ್ ಒಂದು ಸಣ್ಣ ಪುಟ್ಟ ಕೀಟ. ಯಾರೂ ಅದನ್ನ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ 1960-70ರ ದಶಕದಲ್ಲಿ ಹಸಿರು ಕ್ರಾಂತಿ ಶುರುವಾಯ್ತಲ್ಲ, ಆಗ ಇಡೀ ಚಿತ್ರಣವೇ ಬದಲಾಯಿತು. ಇದ್ದಕ್ಕಿದ್ದಂತೆ ಇದೇ ಥ್ರಿಪ್ಸ್ ಒಂದು ದೊಡ್ಡ ಸಮಸ್ಯೆಯಾಗಿ ರೂಪಾಂತರಗೊಂಡಿತು. ಹಾಗಾದ್ರೆ ಆ ಸಮಯದಲ್ಲಿ ಅಂಥದ್ದೇನಾಯ್ತು? ನಮ್ಮ ತನಿಖೆಯ ಅಸಲಿ ತಿರು ಶುರುವಾಗೋದೇ ಇಲ್ಲಿಂದ. ಹಾಗಾದ್ರೆ ಈ ಥ್ರಿಪ್ಸ್ ದಾಳಿ ಮಾಡೋದು ಹೇಗೆ? ಅದರ ವಿಧಾನ ಏನು? ಮೊದಲು ಅವು ತಮ್ಮ ಬಾಯಿಯಿಂದ ಎಲೆಗಳ ಮೇಲ್ಮೈಯನ್ನ ಕೆರೆಯುತ್ತವೆ, ಅಂದ್ರೆ ಗೀಚ್ತವೆ. ಆಮೇಲೆ ಆ ಗಾಯದಿಂದ ಬರೋ ರಸವನ್ನ ಹೀರ್ಕೊಳ್ತವೆ. ಇದರ ಪರಿಣಾಮವಾಗಿ ಗಿಡದ ಜೀವಕೋಶಗಳು ಸತ್ತೋಗ್ತವೆ. ನೋಡಕ್ಕೆ ಸರಳ ಅನಿಸಿದ್ರೂ ಗಿಡದ ಆರೋಗ್ಯಕ್ಕೆ ಇದು ದೊಡ್ಡ ಪೆಟ್ಟು ಕೊಡುತ್ತೆ. ನಿಮ್ಮ ಹೊಲದಲ್ಲಿ ಥ್ರಿಪ್ಸ್ ದಾಳಿ ಆಗಿದ್ರೆ ಈ ಸಾಕ್ಷ್ಯಗಳನ್ನ ಗಮನವಿಟ್ಟು ನೋಡಿ. ಎಲೆಗಳ ಮೇಲೆ ಬೆಳ್ಳಿ ಅಥವಾ ಕಂಚಿನ ಬಣ್ಣದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಎಲೆಗಳು ಮುರುಟುಕೊಂಡು ವಿಕಾರವಾಗಿ ಕಾಣುತ್ತವೆ. ಹೂವುಗಳು ಸಮಯಕ್ಕೆ ಮೊದಲೇ ಉದುರು ಹೋಗುತ್ತವೆ ಮತ್ತು ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಂಠಿತವಾಗುತ್ತೆ. ಇವೆಲ್ಲವೂ ಥ್ರಿಪ್ಸ್ ದಾಳಿಯ ಸ್ಪಷ್ಟ ಸಾಕ್ಷ್ಯಗಳು. ಇಲ್ಲಿಯವರೆಗಿನ ನಮ್ಮ ತನಿಖೆ ಥ್ರಿಪ್ಸನ್ನೇ ಅಪರಾಧಿ ಅಂತ ತೋರಿಸ್ತಿದೆ. ಆದ್ರೆ ಒಂದು ನಿಮಿಷ, ಹೀಗೆ ಯೋಚನೆ ಮಾಡಿ. ಥ್ರಿಪ್ಸ್ ನಿಜವಾಗ್ಲೂ ಮೂಲ ಸಮಸ್ಯೆನಾ, ಅಥವಾ ನಮ್ಮ ಕೃಷಿ ಪದ್ಧತಿಯಲ್ಲೇ ಇರೋ ಯಾವುದೋ ದೊಡ್ಡ ಸಮಸ್ಯೆಯ ಒಂದು ಲಕ್ಷಣ ಮಾತ್ರನಾ? ಈ ಪ್ರಶ್ನೆ ನಮ್ಮ ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸಬಹುದು. ನೋಡಿ, ಈ ಸ್ಲೈಡ್ ಈ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಥ್ರಿಪ್ಸ್ ಒಂದು ಸಮಸ್ಯೆ, ಯಾಕಂದ್ರೆ ಅದು ನೇರವಾಗಿ ಬೆಳೆಗೆ ಹಾನಿ ಮಾಡುತ್ತೆ. ಆದ್ರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಅದು ಒಂದು ಲಕ್ಷಣ, ಅಂದ್ರೆ ಅದು ನಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಏನಂತ? ನಮ್ಮ ಹೊಲದ ಮಣ್ಣಿನ ಆರೋಗ್ಯ ಸರಿಯಿಲ್ಲ, ಗಿಡಗಳಿಗೆ ರೋಗನಿರೋಧಕ ಶಕ್ತಿ ಇಲ್ಲ, ಮತ್ತು ಥ್ರಿಪ್ಸ್ ಅನ್ನ ತಿನ್ನೋ ಮಿತ್ರಕೀಟಗಳು ಇಲ್ಲ ಅಂತ ನಮ್ಗೆ ಸೈರನ್ ಹಾಕ್ತಾ ಇದೆ. ಹಾಗಾಗಿ ಇದನ್ನ ಚೆನ್ನಾಗಿ ನೆನ್ಪಿಡಿ. ಥ್ರಿಪ್ಸ್ ಕೇವಲ ಕೀಟವಲ್ಲ, ಅದು ನಿಮ್ಮ ಹೊಲದ ಆರೋಗ್ಯ ಕೆಟ್ಟಿದೆ ಅಂತ ತಿಳಿಸೋ ಒಂದು ಅಲಾರಂ ಬೆಲ್. ನಾವು ಅಲಾರಂ ಆಫ್ ಮಾಡಿದ್ರೆ ಸಾಲ್ದು, ಯಾಕೆ ಆ ಅಲಾರಂ ಹೊಡಿತಿದೆ ಅಂತ ಮೂಲ ಕಾರಣವನ್ನ ಹುಡುಕ್ಲೇಬೇಕು ಅಲ್ವಾ? ಮತ್ತೊಂದು ವಿಷಯ ಅಂದ್ರೆ, ಥ್ರಿಪ್ಸ್ ಈ ಕೆಲ್ಸವನ್ನ ಒಂಟಿಯಾಗಿ ಮಾಡ್ತಿಲ್ಲ. ಅದಕ್ಕೆ ಸಹಾಯ ಮಾಡೋಕೆ 5 ಜನ ಸಹಚರರು ಇದ್ದಾರೆ. ಯಾರು 5 ಜನ? ಬನ್ನಿ, ಅವರನ್ನ ಒಬ್ಬೊಬ್ಬರಾಗಿಯೇ ಪತ್ತೆ ಮಾಡೋಣ. ಮೊದಲನೆಯ ಸಹಚರ, ಯೂರಿಯಾ ಮತ್ತು ಸಾರಜನಕದ ಅತಿಯಾದ ಬಳಕೆ. ನಾವು ಹೆಚ್ಚು ಯೂರಿಯಾ ಹಾಕಿದಾಗ ಗಿಡದ ಎಲೆಗಳು ತುಂಬಾ ಮೆತ್ತಗಾಗಿ ರಸಭರಿತವಾಗುತ್ತವೆ. ಇದು ಥ್ರಿಪ್ಸ್ಗೆ ಒಂದು ರೀತಿ ಬಫೆ ಊಟ ಏರ್ಪಡಿಸಿದ ಹಾಗೆ. ಸುಲಭವಾಗಿ ತಿನ್ನೋಕೆ ಸಿಕ್ಕಿದ್ರೆ ಅವುಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗೋದ್ರಲ್ಲಿ ಆಶ್ಚರ್ಯ ಏನಿದೆ? ಎರಡನೇ ಸಹಚರ, ಒಂದೇ ತರದ ರಾಸಾಯನಿಕವನ್ನ ಮತ್ತೆ ಮತ್ತೆ ಸಿಂಪಡಿಸೋದು. ಹೀಗೆ ಮಾಡದಾಗ ಏನಾಗತ್ತೆ ಅಂದ್ರೆ, ದುರ್ಬಲವಾಗಿರೋ ಥ್ರಿಪ್ಸ್ ಸತ್ತು ಹೋಗ್ತವೆ. ಆದ್ರೆ ಗಟ್ಟಿಮುಟ್ಟಾಗಿರೋವು ಬದುಕೊಳಿದು ಆ ರಾಸಾಯನಿಕವನ್ನೇ ಮೆಟ್ಟಿ ನಿಲ್ಲುವಂತಹ ಶಕ್ತಿಶಾಲಿ ಮರಿಗಳಿಗೆ ಜನ್ಮ ಕೊಡ್ತವೆ. ಕೊನೆಗೆ ನಮ್ಮ ಯಾವ ಔಷಧಿಯೂ ಅವುಗಳ ಮೇಲೆ ಕೆಲಸ ಮಾಡ್ದಂತಹ ಪರಿಸ್ಥಿತಿ ಬರುತ್ತೆ. ಮೂರನೇ ಸಹಚರ, ಕ್ಯಾಲೆಂಡರ್ ಸ್ಪ್ರೇಯಿಂಗ್. ಅಂದ್ರೆ ಕೀಟ ಇದೆಯೋ ಇಲ್ವೋ ಅಂತ ನೋಡ್ದೆ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಟೈಮ್ ಆಯ್ತು ಅಂತ ಸುಮ್ನೆ ಔಷಧಿ ಹೊಡೆಯೋದು. ಇದರಿಂದಾಗೋ ಅನಾಹುತ ಏನ್ ಗೊತ್ತಾ? ಇದು ಥ್ರಿಪ್ಸ್ ಜೊತೆಗೆ ಅದನ್ನ ತಿಂದು ಬದುಕೋ ನಮ್ಮ ಮಿತ್ರ ಕೀಟಗಳನ್ನೂ ಸಾಯಿಸುತ್ತೆ. ಅಂದ್ರೆ ನಮ್ಮ ಸ್ನೇಹಿತರನ್ನೇ ನಾವೇ ಕೊಂದ ಹಾಗೆ. ಇನ್ನು ಥ್ರಿಪ್ಸ್ಗೆ ಕೇಳೋರ್ಯಾರು? ನಾಲ್ಕನೇ ಸಹಚಾರ, ಹೊಲದ ಬದುಗಳಲ್ಲಿ ಬೆಳೆಯೋ ಕಳೆಗಿಡಗಳು. ಇವು ಒಂದು ರೀತಿ ಥ್ರಿಪ್ಸ್ ಹೋಟೆಲ್ ಇದ್ದಾಗೆ. ನಮ್ಮ ಮುಖ್ಯ ಬೆಳೆ ಇಲ್ಲದಿದ್ದಾಗ ಥ್ರಿಪ್ಸ್ ಈ ಕಳೆಗಳ ಮೇಲೆ ಆರಾಮಾಗಿ ವಾಸವಾಗಿರ್ತವೆ.
ನಾವು ಹೊಸ ಬೆಳೆ ಹಾಕಿದ ತಕ್ಷಣ ಈ ಹೋಟೆಲ್ನಿಂದ ಚೆಕ್ಔಟ್ ಮಾಡಿ ನೇರವಾಗಿ ನಮ್ಮ ಬೆಳೆಯ ಮೇಲೆ ದಾಳಿ ಮಾಡ್ತವೆ. ಮತ್ತು 5ನೇ ಹಾಗೂ ಅತ್ಯಂತ ಮುಖ್ಯವಾದ ಸಹಚರ ಮಣ್ಣಿನ ಆರೋಗ್ಯವನ್ನ ಕಡೆಗಣಿಸೋದು. ಇದು ತುಂಬಾ ಸಿಂಪಲ್. ಮಣ್ಣು ಆರೋಗ್ಯವಾಗಿದ್ರೆ ಗಿಡ ಆರೋಗ್ಯವಾಗಿರುತ್ತೆ. ಗಿಡ ಆರೋಗ್ಯವಾಗಿದ್ರೆ ಅದಕ್ಕೆ ತನ್ನದೇ ಆದ ರೋಗನಿರೋಧಕ ಶಕ್ತಿ ಇರುತ್ತೆ. ಶಕ್ತಿ ಇಲ್ಲದ ದುರ್ಬಲ ಗಿಡಗಳೇ ಕೀಟಗಳಿಗೆ ಸುಲಭದ ಟಾರ್ಗೆಟ್ ಆಗೋದು. ಹಾಗಾದ್ರೆ ನಮ್ಮ ಈ ಇಡೀ ತನಿಖೆಯ ಅಂತಿಮ ತೀರ್ಪು ಏನು? ನಾವು ಯುದ್ಧ ಮಾಡಬೇಕಿರೋದು ಥ್ರಿಪ್ಸ್ ವಿರುದ್ಧ ಅಲ್ಲ. ನಿಜವಾದ ಅಪರಾಧಿಗಳು ಅದಕ್ಕೆ ಅನುಕೂಲಕರವಾದ ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟಿರೋ ನಮ್ಮದೇ ಕೃಷಿ ಪದ್ಧತಿಗಳು. ಹಾಗಾಗಿ ಪರಿಹಾರ ಇರೋದು ಇನ್ನಷ್ಟು ರಾಸಾಯನಿಕಗಳಲ್ಲಿ ಅಲ್ಲ, ನಮ್ಮ ಮಣ್ಣು, ಗಿಡ ಮತ್ತು ನಮ್ಮ ಹೊಲದ ಪರಿಸರವನ್ನ ಸರಿಪಡಿಸುವುದರಲ್ಲಿದೆ. ಕೊನೆಯದಾಗಿ ಈ ಮಾತನ್ನು ಮನಸ್ಸಲ್ಲಿಟ್ಕೊಳ್ಳೋಣ. ಕೀಟಗಳು ಸಮಸ್ಯೆ ಅಲ್ಲ, ನಮ್ಮ ತಪ್ಪುಗಳೇ ಅವುಗಳಿಗೆ ಆಹಾರ ಮತ್ತು ಶಕ್ತಿಯನ್ನು ಕೊಡೋದು. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಕೃಷಿ ಪದ್ಧತಿಗಳ ಬಗ್ಗೆ ಮತ್ತೆ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ಈ ತನಿಖೆ ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇದೇ ರೀತಿ ಇನ್ನಷ್ಟು ಕೃಷಿ ಸಂಬಂಧಿತ ವಿಷಯಗಳನ್ನ ಸರಳವಾಗಿ ತಿಳಿದುಕೊಳ್ಳಬೇಕಂದ್ರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನ ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ನಿಮ್ಮ ಪ್ರೋತ್ಸಾಹ ಸಿಕ್ಕರೆ ಇದಕ್ಕಿಂತಲೂ ಉಪಯುಕ್ತವಾದ ವಿಷಯಗಳನ್ನ ನಿಮ್ಮುಂದೆ ತರೋಕೆ ನಮಗೂ ಸ್ಫೂರ್ತಿ ಸಿಗುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.